ಆದರೆ ಮತದಾರರು ನಾವು ಕೂಡ ತಿದ್ಕೊಂಡು ಹೋಗಬೇಕು ಅನ್ನೋ ಸ್ಪಷ್ಟ ಸಂದೇಶವನ್ನಂತೂ ಕೊಟ್ಟಿದ್ದಾರೆ. ಬರೋ ದಿನದಲ್ಲಿ ಎಲ್ಲವನ್ನು ಕೂಡ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಫಲಿತಾಂಶ ಬಂದು ಇನ್ನೂ 1 ತಾಸು ಆಗಿದೆ ಅಷ್ಟೇನೆ. ಸೋಲಿಗೆ 2 ಕಾರಣಗಳು ಖಂಡಿತ ಇರ್ತದೆ, ನಿಶ್ಚಿತವಾಗಿ ಕಾರಣಗಳು ಇದ್ದೇ ಇರ್ತದೆ. ಗೆದ್ದಾಗಲೂ ಕೂಡ ಕಾರಣಗಳು ಇರ್ತದೆ, ಸೋತಾಗ ಇನ್ನೂ ಹೆಚ್ಚು ಕಾರಣಗಳು ಇರ್ತದೆ. ಆದ ಕಾರಣಗಳೇನು ಅಂತೇಳಿ ಎರಡೂ ಪಕ್ಷದ ಮುಖಂಡರು ಕೂತು ವಿಮರ್ಶನ ಮಾಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ನಾವು ಕೂತು ಚರ್ಚೆನ ಮಾಡ್ತೇವೆ ಎರಡೂ ಪಕ್ಷಗಳು. ಅವರು ಮುಖ್ಯಮಂತ್ರಿಗಳಿದ್ದಾಗ ಕೊನೆ 1 ವರ್ಷ ಇದ್ದಾಗ ನಂಜನಗೂಡು ಮತ್ತೆ ಗುಂಡಲಪೇಟೆ ವಿಧಾನಸಭಾ ಕ್ಷೇತ್ರಗಳು ಉಪಚುನಾವಣೆ ನಡೆಯಿತು. 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ತು. ಆದ್ರೆ ಅದಾದ 10 ತಿಂಗಳಲ್ಲಿ ಏನು ಸಾರ್ವತ್ರಿಕ ಚುನಾವಣೆ ಆಯಿತು, ಅದೇ ಜನ ಅವ್ರಿಗೆ ಧಿಕ್ಕರಿಸಿದ್ರು. ಹಾಗಾಗಿ ಹೋರಾಟ ಬೇರೆ, ಚುನಾವಣಾ ಫಲಿತಾಂಶ ಬೇರೆ. ಹಾಗಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಲೂಟಿ ಮಾಡ್ಲಿಲ್ವಂಗ ಕಾಂಗ್ರೆಸ್ ಪಕ್ಷದವರು? ಸಿದ್ದರಾಮಯ್ಯನವರು ಭ್ರಷ್ಟಾಚಾರದಲ್ಲಿ ಅವರ ಆರೋಪಿ ನಂಬರ್ 1 ಅಂತ ಹೇಳಿ ಕೋರ್ಟ್ ಹೇಳಿಲ್ವ? ಹಾಗಾದ್ರೆ FIR ರಿಜಿಸ್ಟರ್ ಆಗಿಲ್ಲ. ಹಾಗಾದ್ರೆ ನಾವು ಸುಳ್ಳು ಹೇಳ್ತಾ ಇದೀವ? ಈ ಚುನಾವಣೆಯ ಸೋಲು ನಾವೇನು ಹತಾಶರಾಗಿಲ್ಲ, ಅದ ನಿರೀಕ್ಷೆ ಇಟ್ಕೊಂಡಿದ್ವಿ. ಗೆಲ್ತೇವೆ, 3 ಕ್ಷೇತ್ರದಲ್ಲಿ ಗೆಲ್ತೇವೆ ಅಂತ ನಾವು ನಿರೀಕ್ಷೆನ ಇಟ್ಕೊಂಡಿದ್ವಿ. ಆದ್ರೆ 3 ಕ್ಷೇತ್ರದಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳಿದ್ರೆ ಅದರಿಂದ ನಾವಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಹತಾಶ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವಿನ್ನೂ ಕೂಡ ಧೈರ್ಯವಾಗಿ ಮುನ್ನುಗ್ತೇವೆ. ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಬಂಡವಾಳವನ್ನ ಬಯಲಿಗೆ ಎಳಿತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಈ ಸರ್ಕಾರದ ಕಿವಿ ಇಡ್ತಕ್ಕಂಥ ಕೆಲಸ ಒಂದು ವಿರೋಧ ಪಕ್ಷವಾಗಿ ಮಾಡ್ತಕ್ಕಂಥ ನಮ್ಮ ಕರ್ತವ್ಯ ಇದೆ, ಅದನ್ನ ನಾವು ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷಗಳು ಒಂದು ಅಭೂತಪೂರ್ವ ಗೆಲುವನ್ನ ದಾಖಲಿಸಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿ ಚುನಾವಣೆ ಸ್ಪರ್ಧೆ ಮಾಡಿದೆ 148 ಕ್ಷೇತ್ರಗಳಲ್ಲಿ. 148 ಕ್ಷೇತ್ರಗಳಲ್ಲಿ ಬಹುತೇಕ 128 ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇದೆ, ಗೆದ್ದಾಗಿದೆ. ಮಹಾರಾಷ್ಟ್ರ ಚುನಾವಣೆಯ ಫಲಿತಾಂಶ ಅಲ್ಲಿಯ ಸರ್ಕಾರ ಏನು ಒಳ್ಳೆ ಕೆಲಸಗಳನ್ನ ಮಾಡಿದೆ ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನ ಮತ್ತೊಮ್ಮೆ ಬಲಪಡಿಸಿರ್ತಕ್ಕಂಥದ್ದು. ಕರ್ನಾಟಕದ 3 ಕ್ಷೇತ್ರಗಳ ಉಪಚುನಾವಣೆ ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು ಮೂರು ಕ್ಷೇತ್ರಗಳಲ್ಲೂ ಶಿಗ್ಗಾವಿಯಾಗಿ ಸಂಡೂರಿನಲ್ಲಿ ನಾವು ಬಿಜೆಪಿ ಗೆದ್ದೇ ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಚನ್ನಪಟ್ಟಣದಲ್ಲೂ ಕೂಡ ಏನೇ 50-50 ಅಂತ ಹೇಳಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ ಅನ್ನುವ ವಿಶ್ವಾಸ ಎರಡೂ ಪಕ್ಷಗಳಿಗೆ ಇತ್ತು. ಆದರೂ ಸಹ 3 ಕ್ಷೇತ್ರಗಳಲ್ಲಿ ನಮಗೆ ಹಿನ್ನಡೆ ಆಗಿದೆ. ಆ ಹಿನ್ನಡೆಗೆ ಕಾರಣಗಳು ಏನು? ಬರೋ ದಿನಗಳಲ್ಲಿ ನಾವು ಕೂತು ವಿಶ್ಲೇಷಣೆಯನ್ನ ಮಾಡ್ತೇವೆ.